ನ್ಯೂಸ್ 42 ಕನ್ನಡ. ನಿನ್ನ ಮಗನು ಇವನು ಕೊಡುಗೈದಾನಿ, ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಹನುಮಾಪುರದೊಡ್ಡಿ ಗ್ರಾಮದ ಮರಿಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ಸ್ಕೂಲ್ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಎಚ್ಎಂ ನಾಗೇಶ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ನೂರಾರು ಶಾಲಾ ಮಕ್ಕಳು ಪಾಲ್ಗೊಂಡು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನೀಡಿದ ನೋಟ್ಬುಕ್ ಹಾಗೂ ಶಾಲಾ ಬ್ಯಾಗ್ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಲ್ಯಾಂಡ್ ಡೆವಲಪರ್ ಜಗದೀಶ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಹಾಗೂ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಕೆ ಸತೀಶ್ ಗೌಡ, ಮುಖಂಡರಾದ ಸಿದ್ದಪ್ಪ, ದಯಾನಂದ್ ಸಾಗರ್, ದೇವಾಲಯದ ಮುಖಂಡ ರಾಮಕೃಷ್ಣಪ್ಪ, ಕಾರ್ಯದರ್ಶಿ ಬಾಬು, ಗೋವಿಂದಪ್ಪ, ಚಕ್ಕೆರೆ ಯೋಗೇಶ್ ಸೇರಿದಂತೆ ಶಾಲೆಯ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮರಿಗೌಡ ಚಾರಿಟಬಲ್, ನಾಗೇಶ್ ಹಾಗೂ ಅವರ ಸ್ನೇಹಿತರಾದ ಜಗದೀಶ್ ಹಾಗೂ ಕೆ ಸತೀಶ್ ಮಾತನಾಡಿದ್ದು ಹೀಗೆ. ನಮ್ಮ ಟ್ರಸ್ಟ್ನ ಉದ್ದೇಶ ಶೈಕ್ಷಣಿಕ ಮತ್ತು ಆರೋಗ್ಯ ಕ್ಷೇತ್ರ, ಅದ್ರ ಕಡೆ ಮೇನ್ ಗಮನ. ಶೈಕ್ಷಣಿಕ ಅಂತಂತಂದರೆ ನಮ್ಮದು ಸರ್ಕಾರಿ ಶಾಲೆಗಳು ಅಂದರೆ 1ನೇ ತರಗತಿಯಿಂದ 10ನೇ ತರಗತಿ ಏನು ಶಾಲೆಗಳಿದೆ, ಶಾಲೆಗಳಿಗೆ ಒಂದು ಉತ್ತೇಜನ ಕೊಡುವಂಥ ಒಂದು ಯೋಜನೆಗಳು. ಅವರ ವಿದ್ಯಾಭ್ಯಾಸಕ್ಕೆ ಅದು ನೋಟ್ಬುಕ್ಸ್ ಇರ್ಬೋದು, ಅಥವಾ ಶಾಲಾ ಬ್ಯಾಗ್ ಇರ್ಬೋದು, ಅಥವಾ ಪೆನ್ನು ಪೆನ್ಸಿಲ್ ಇರ್ಬೋದು, ಅಥವಾ ಯೂನಿಫಾರ್ಮ್ ಇರ್ಬೋದು, ಅಥವಾ ಅವ್ರಿಗೆ ಸ್ಕಾಲರ್ಶಿಪ್ ವ್ಯವಸ್ಥೆ ಮಾಡುವಂಥದ್ದು. ಅದು ಒನ್ಲಿ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಒಂದು ಉತ್ತೇಜನ ಕೊಡೋಣ ಅಂತಂದ್ಬಿಟ್ಟು ಈ ಟ್ರಸ್ಟ್ನ ಮಾಡಿರೋದು. ಅದಲ್ಲದೆ ಒಂದು ಆರೋಗ್ಯ ಕ್ಷೇತ್ರಕ್ಕೂ ಸದ್ಯದಲ್ಲೇ ಇದು ಮಾಡ್ತಾ ಇದ್ವಿ. ಇವಾಗ ಆರೋಗ್ಯ ಕ್ಷೇತ್ರ ಅಂದರೆ ಅಟ್ಲೀಸ್ಟ್ ರೂರಲ್ ಏರಿಯಾದಲ್ಲಿ ಒಂದು ಅನುಕೂಲ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ತಾಲೂಕಿನಾದ್ಯಂತ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡಿ ಇವತ್ತೆಲ್ಲರೂ ಇಲ್ಲಿ ಸೇರಿದ್ರೆ ಚಾಮುಂಡೇಶ್ವರಿ ಟೆಂಪಲ್ ಹತ್ರ. ನಿಮ್ಮ ಎಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡಲಿ, ಚೆನ್ನಾಗಿ ಓದಿ ಮುಂದೆ ಬಂದು ನೀವು ಮುಂದೆ ಒಂದು ಒಳ್ಳೆ ಉದ್ಯಮಿಗಳಾಗಿ ಈ ಒಂದು ಕಾರ್ಯಗಳನ್ನು ಮಾಡಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಮರಿಗೌಡ ಚಾರಿಟಬಲ್ ಟ್ರಸ್ಟು ಇವತ್ತು ಏನು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ತಾ ಇದೆಯೋ, ಇದು ನಿರಂತರವಾಗಿ ಅವರು ನಾಗೇಶ್ ಸರು ಒಂದು ಸಂಸ್ಥೆ ಮಾಡಿ, ಒಂದು ಟ್ರಸ್ಟ್ ಮಾಡಿ ನಿರಂತರವಾಗಿ ನಡ್ಸ್ಕೊಂಡು ಹೋಗಬೇಕು ಅಂತ ಅವರು ಈ ಮಣ್ಣಿನ ಋಣ ತೀರಿಸೋದಕ್ಕೆ ಬಂದಿದ್ದಾರೆ. ಭಗವಂತ ಅವ್ರಿಗೆ, ಅವ್ರ ಫ್ಯಾಮಿಲಿಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ಲಿ. ಅವ್ರಿಗೆ ಆರೋಗ್ಯ ಆಯಸ್ಸು ತುಂಬ ಗಟ್ಟಿಯಾಗಿ ಕೊಡಲಿ. ಈ ಮಕ್ಕಳುಗಳಿಗೆ ಶಿಕ್ಷಣ ಒಂದು ದೊಡ್ಡ ಮುಖ್ಯವಾದ ಒಂದು ಕೆಲಸ. ಈ ಶಿಕ್ಷಣದಲ್ಲಿ ಎಲ್ಲರೂ ಪ್ರತಿಯೊಬ್ಬರೂ ಎಲ್ಲ ಅವರ ನಮ್ಮಂಗೆನೇ ಇರಬೇಕು, ಎಲ್ಲ ರೀತಿಯಲ್ಲೂ ಒಳ್ಳೇದಾಗಬೇಕು ಅನ್ನೋ ಒಂದು ಕಾರಣದಿಂದ ನಾಗೇಶ್ ಸರ್ ಒಂದು ಸಂಕಲ್ಪ ಮಾಡಿಕೊಂಡು ಇವತ್ತು ಅವರ ಊರಿನ, ಅವರ ಭಾಗದ ಋಣ ತೀರಿಸೋದಕ್ಕೆ, ಮಣ್ಣಿನ ಋಣ ತೀರಿಸೋದಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲ ಸಹಕಾರಿಯಾಗಿ ಬೆಂಬಲವಾಗಿ ನಾವೆಲ್ಲ ಜೊತೆಯಾಗಿ ನಿಂತ್ಕೊಳ್ತೀವಿ. ಸದಾ ಈಗಲೇ ಅವ್ರಿಗೆ ಇದೇ ಥರ ಭಗವಂತ ಆರೋಗ್ಯ ಆಯಸ್ಸು ಗಟ್ಟಿಯಾಗಿ ಕೊಟ್ಟು ಯಶಸ್ವಿಯಾಗಿ ಅವರ ಉದ್ಯಮದಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಎಲ್ಲ ರೀತಿಯಲ್ಲೂ ಅವರು ಸಹಕಾರ ಕೊಡೋಕ್ಕೆ ನಾವು ಗ್ರಾಮಸ್ಥರ ವತಿಯಿಂದ ಸಿದ್ಧವಾಗಿರ್ತೀವಿ. ಈ ಮರಿಗೌಡ ಚಾರಿಟಬಲ್ ಟ್ರಸ್ಟ್ ಹನುಮಾಪುರದೊಡ್ಡಿ ಏನು ಚನ್ನಪಟ್ಟಣ ತಾಲೂಕಿನಲ್ಲಿ ಒಂದು ಟ್ರಸ್ಟ್ನ ಮಾಡಿ, ನಾಗೇಶ್ ಅವರು ಬೆಂಗಳೂರಿನಲ್ಲಿ ಉದ್ಯಮಿಯಾಗಿ ಬೆಳೆದು ನಮ್ಮ ತಾಲೂಕಿನ ಸರ್ಕಾರಿ ಶಾಲೆಗಳನ್ನ ಉಳಿಸೋ ನಿಟ್ಟಿನಲ್ಲಿ, ವಿಶೇಷವಾಗಿ ರೈತರ ಮಕ್ಕಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸರ್ಕಾರಿ ಶಾಲಾ ಮಕ್ಕಳುಗಳಿಗೆ ಉಚಿತವಾಗಿ ಸುಮಾರು ಈಗಾಗಲೇ ಒಂದು 2,500 ವಿದ್ಯಾರ್ಥಿಗಳಿಗೆ ಕಳೆದ 1 ತಿಂಗಳಿಂದ ಸತತವಾಗಿ ನೀಡ್ತಾ ಬಂದಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಬ್ಯಾಗ್ಗಳಿರ್ಬೋದು, ನೋಟ್ಬುಕ್ಗಳಿರ್ಬೋದು ಕೊಡ್ತಾ ಬಂದಿದ್ದಾರೆ. ಇವರ ಉದ್ದೇಶ ಇಷ್ಟೇ, ಸರ್ಕಾರಿ ಶಾಲೆಯಲ್ಲಿ
ರೈತರ ಮಕ್ಕಳು ಬರ್ತಾರೆ. ಅಲ್ಲಿ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೆದು ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ನನ್ನಿಂದ ಏನಾದ್ರೂ ನಮ್ಮ ತಂದೆಯವರ ಹೆಸರಿನಲ್ಲಿ ಒಂದು ಟ್ರಸ್ಟ್ ಮಾಡಿ ನಮ್ಮ ತಾಲೂಕಿನ ಮಕ್ಕಳುಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನ ಮಾಡ್ತಾ ಬಂದಿದ್ದಾರೆ. ಮೊದಲಿಗೆ ಅವ್ರಿಗೆ ಜೋರು ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಅವ್ರಿಗೆ ಅಭಿನಂದಿಸೋಣ. ಎಲ್ಲ ವಿದ್ಯಾರ್ಥಿಗಳು ಅವ್ರಿಗೆ ಜೋರು ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಅಭಿನಂದಿಸೋಣ. ಪ್ರೀತಿಯ ಮಕ್ಕಳೇ, ನೀವು ಕೂಡ ಮುಂದೆ ಒಂದು ದಿನ ಈ ಸ್ಥಾನದಲ್ಲಿ ನೋಡ್ಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ. ಅದನ್ನ ನೀವು ಮಾಡಿ ಅಂತ ನಾನು ಕೂಡ ಈ ಮೂಲಕ ನಿಮ್ಗೆ ಕೋರ್ಕೊಳ್ತೀನಿ. ಅದರಲ್ಲೂ ಕೂಡ ಏನು ನಮ್ಮ ಮರಿಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮುಂದಿನ ದಿನಗಳಲ್ಲಿ, ಮುಂದಿನ ತಿಂಗಳಲ್ಲಿ ಅವರು ಒಂದು ವೈದ್ಯಕೀಯ ತಪಾಸಣಾ ಶಿಬಿರವನ್ನ ಏರ್ಪಾಡು ಮಾಡಿ ಸುಮಾರು ನಮ್ಮ ಚನ್ನಪಟ್ಟಣ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ ಅಂತ ಸುಮಾರು 200ರಿಂದ 250 ವೈದ್ಯರನ್ನ ಕರೆಸಿ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವ್ರನ್ನು ಕರೆಸಿ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಆ ಒಂದು ಕಾರ್ಯ ಯಶಸ್ವಿ ಆಗ್ಲಿ, ಇದೇ ರೀತಿ ಅವರು ಸಮಾಜ ಸೇವೆ ಮುಂದುವರಿಲಿ ಅಂತ ಹಾರೈಸ್ತಾ ನ್ಯೂಸ್ 42 ಕನ್ನಡ.